ಸಮಿತಿ ಅಧ್ಯಕ್ಷರು, ಆಮೇಲೆ ಪಟ್ಟಣ ಪಂಚಾಯತ್ ಕ್ಯಾರೆಕ್ಟರ್ ಸಮಿತಿ ಅಧ್ಯಕ್ಷರು, ಇವರು ರೈತರಲ್ಲ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ. ಎರಡನೇದು ರೈತ ಸಂಘದಾಗಿಲ್ಲ ಅಂತಕ್ಕಂಥದ್ದು ಆರೋಪ ಮಾಡ್ತಾರೆ. ನಾನು ರಾಜ್ಯಾಧ್ಯಕ್ಷನಾಗಿ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ನಾನು ಇವರನ್ನ ರಾಜ್ಯದ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೀನಿ. ಮೂಲತಃ ಅವರು ರೈತಾಪಿ ಕುಟುಂಬದಿಂದನೇ ಬಂದಂಥವ್ರು. ಈಗೇನು ಅಲಿಗೇಷನ್ ಮಾಡ್ಯಾರಲ್ಲ, ಆತಗ ಕಾಂಗ್ರೆಸ್ನವರು ತಿಂಗಳಿಗೆ 40,000 ರೂಪಾಯಿ ಗ್ಯಾರಂಟಿ ಯೋಜನೆಗೆ ಹಣ ಕೊಡ್ತಾರತಕ್ಕೆ. ಕಾಂಗ್ರೆಸ್ ಸರ್ಕಾರದ ಮಂತ್ಲಿ ಸ್ಯಾಲ್ರಿಯನ್ನು ತಗೊಂಡಾತ ಅವ್ರ ಪರವಾಗಿನೇ ಮಾತಾಡ್ಬೇಕಾಗ್ತದೆ. ಸರ್ಕಾರದವ್ರ ಪರವಾಗಿನೇ ಮಾತಾಡ್ಬೇಕಾಗ್ತದೆ. ಪಿರುಕರ್ರ ಬಗ್ಗೆ ಈತನ ಪರವಾಗಿ ಮಾತಾಡಿದ್ರೆ ಆತ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷನ ಪಟ್ಟ ಕಳ್ಕೊಂತೀನಿ ಅಂತಕ್ಕಂಥ ಒಂದು ಭಯದಿಂದ ಕಾಂಗ್ರೆಸ್ ಪರವಾಗಿ ಮಾತನಾಡಿದ್ದಾನೆ. ಅದ್ರಾಗೇನು ನಮ್ಗೇನು ಅದೇನು ಕಷ್ಟ ಅನ್ಸಂಗಿಲ್ಲ. ನಾವು ರೈತ ನಾಯಕರಿದ್ದೀವಿ. ನಾನು ಇವತ್ತ ನಾನೇ ಕಾವೇರಿ ಹೋರಾಟದೊಳಗ ವಾಟಾಳ್ ನಾಗರಾಜ ನಾನು ಸತತವಾಗಿ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದೀವಿ. ಈಗ ಇದೇ ಪೀರು ಕೆರೂರ್ನೇ ಆಲ್ಮೇಲಿಗೆ ಯಾಕೆ ಬಂದ್ ಮಾಡ್ತಾರಂತ ಅವ್ರ ಪ್ರಶ್ನೆ ಕೇಳಿರ್ಬೋದು. ಇದೇ ಪೀರು ಕೆರೂರು ಎಲ್ಲಿ ಅಂತಂದ್ರ ವಿಧಾನಸೌಧದಲ್ಲಿ ನಾವೇನು ಹೋರಾಟಕ್ಕೆ ಹೋದಾಗ ನಮ್ಮನ್ನ ನೆಲದ ಮೇಲೆ ಹಾಕೊಂಡು ಜಕ್ಕೊಂಡು ಹೋದಾಗ ಕಾಲಿಟ್ಟು ಜಕ್ಕೊಂಡು ಹೋದ್ರು. ಪೀರು ಕೆರೂರು ಶರ್ಟ್ ಹರಿದೋಯ್ತು, ನಂದು ಶರ್ಟ್ ಹರಿದೋಯ್ತು, ಭುಜದ ಮೇಲೆಲ್ಲ ಗಾಯಗಳಾಗಿದ್ವು. ಕಾವೇರಿಗೂ ಹೋರಾಟ ಮಾಡಿದೀವಿ, ಆಲ್ಮೇಲೆ ಫ್ಯಾಕ್ಟ್ರಿಗೂ ಹೋರಾಟ ಮಾಡ್ತೀವಿ. ಅದಕ್ಕಿಂತ ಮುಂದೆ ಇನ್ನೊಂದಿತ್ತಂದ್ರೆ ಅಲ್ಲಿ ಕೂಡ ಹೋಗಿ ಹೋರಾಟ ಮಾಡ್ತೀವಿ. ಈ ಕಾಂಗ್ರೆಸ್ಸಿಗರಿಗೆ ಎದರ್ತಕ್ಕಂಥ ಕೆಲಸ ನಮ್ದಲ್ಲ, ನಾವ್ ಎದರ ಜನನೂ ಅಲ್ಲ. ಯಾಕಂತಂದ್ರೆ ರೈತ ನಾಯಕರು ನಾವ್ ಯಾರಿಗೂ ಒತ್ತಿ ಬಿದ್ದಿಲ್ಲ, ಒತ್ತಿನೂ ಬೆಳಂಗಿಲ್ಲ.